ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ 2025 ಮಾರ್ಚ್ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಲಾಸ್ಟ್ ಇಯರ್ ಕೀ ಆನ್ಸರ್ಸ್ ಆಗಿರುತ್ತೆ, ಬೋರ್ಡಿಂದ ಬಿಟ್ಟಿರುವಂಥದ್ದು. ಹಾಗಾಗಿ ಒಂದು ಬಾರಿ ಇವುಗಳನ್ನ ಚೆಕ್ ಮಾಡ್ಕೊಳ್ಳಿ, ಯಾವ ರೀತಿ ನೀವು ಈ ವರ್ಷ ಆನ್ಸರ್ ಬರೀಬೇಕು. ಸೊ ಬೋರ್ಡಿಂದ ಯಾವ ರೀತಿ ನಿಮ್ಮಿಂದ ಕೀ ಆನ್ಸರ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಮೊದಲನೇದಾಗಿ ಭೌತ ವಿಜ್ಞಾನ. ಸೊ ಭಾಗ ಎ. ಫಸ್ಟ್ ಕ್ವಶನ್ ಬಹು ಆಯ್ಕೆಯ ಪ್ರಶ್ನೆಗಳಿರ್ತದೆ. ಫಸ್ಟ್ ಕ್ವಶನ್, ಪೀನ ದರ್ಪಣವನ್ನು ಇವುಗಳಲ್ಲಿ ಉಪಯೋಗಿಸುತ್ತಾರೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ ಇದೆ ಮಕ್ಕಳ. ಪೀನ ದರ್ಪಣವನ್ನು ವಾಹನಗಳ ಇನ್ನೋಟ ದರ್ಪಣವಾಗಿ ಬಳಸಲಾಗ್ತದೆ. ಆಪ್ಷನ್ ಬಿ, ವಾಹನಗಳ ಇನ್ನೋಟ ದರ್ಪಣ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷಗಳು ಮೊದಲು ಹಾಗೂ ವಾಸ್ತವ ಸೂರ್ಯಾಸ್ತದ 2 ನಿಮಿಷ ನಂತರ ನಮಗೆ ಗೋಚರಿಸಲು ಕಾರಣ ಅಂತ ಕೇಳಿದ್ದಾರೆ. ಯಾಕೆಂದರೆ ವಾಯುಮಂಡಲದಲ್ಲಿ ನಿರಂತರವಾಗಿ ಬೆಳಕಿನ ವಕ್ರೀಭವನವಾಗ್ತಾ ಇರ್ತದೆ ಮಕ್ಕಳ. ಹಾಗಾಗಿ 4 ಆಪ್ಷನಲ್ಲಿ ಬೆಳಕಿನ ವಕ್ರೀಭವನ ಇಸ್ ದ ರೈಟ್ ಆನ್ಸರ್. ಮೂರನೇ ಕ್ವಶನ್ನು, ಒಂದು ಕುದುರೆ ಲಾಳಾಕೃತಿಯ ಕಾಂತದ ಧ್ರುವಗಳ ನಡುವೆ ವಿದ್ಯುತ್ ಪ್ರವಾಹವಿರುವ ಒಂದು ಸಲಾಕೆಯನ್ನು ಇರಿಸಿದೆ. ಸಲಾಕೆಯ ಸ್ಥಾನಪಲ್ಲಟವು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕುಗಳ ನಡುವೆ ಇರಬೇಕಾದ ಕೋನವನ್ನು ಕೇಳಿದ್ದಾರೆ. ಸೊ ಅದು 90 ಡಿಗ್ರಿ ಆಗಿರುತ್ತೆ ಮಕ್ಕಳ. ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನಿಮಗೆ ಇದು ಕೀ ಆನ್ಸರ್ಸ್ ಬಹಳ ಯೂಸ್ ಆಗುತ್ತೆ, ಯಾಕೆಂದರೆ ಇದು ಬೋರ್ಡಿಂದ ಬಿಟ್ಟಿರೋದ್ರಿಂದ ನಿಮಗೂ ಸಹ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಆನ್ಸರ್ಸನ್ನು ಬರೀಬೇಕು ಆನ್ಸರ್ ಬುಕ್ಲೆಟಲ್ಲಿ ಅಂತ. ಹಾಗಾಗಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಮಕ್ಕಳ. ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4ನೇ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರೋಧದ ಚಿಹ್ನೆಯ ಚಿತ್ರವನ್ನು ಕೇಳಿದ್ದಾರೆ. ಸೊ ಇದು ರೋಧದ ಚಿಹ್ನೆಯ ಚಿತ್ರ. ನಿಮಗೆ ಒಂದೇ ಚಿಹ್ನೆ ಕೇಳ್ಬೋದು ಅಥವಾ 2 ಕೊಟ್ಟು ಅರ್ಧರ್ಧ ಅಂಕಕ್ಕೆ ಕೇಳ್ತಾರೆ. ಹಾಗಾಗಿ ಚಿಹ್ನೆಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ 5ನೇದು, 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಈ ವಾಕ್ಯವನ್ನು ಸಮರ್ಥಿಸಿ. ಹೌದು, ಛೇದಿಸೋದಿಲ್ಲ. ಯಾಕೆಂದರೆ ಒಂದು ವೇಳೆ ಅವು ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು 2 ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ ಎಂದರ್ಥ. ಹಾಗಾದರೆ ಅದು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ನೆಕ್ಸ್ಟ್ 6ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಮಂಡಲದ ಚಿತ್ರವನ್ನು ಗಮನಿಸಿ. ವಾಹಕ ತಂತಿಯ ಪಿ ಮತ್ತು ಕ್ಯೂ ಬಿಂದುವಿನ ಸುತ್ತಲೂ ಹಾಗೂ ಕ್ಯೂ ಬಿಂದುವಿನ ಸುತ್ತಲೂ ಉಂಟಾದ ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಈ ಚಿತ್ರವನ್ನು ನಮಗೆ ಕೊಟ್ಟಿದ್ರು ಮಕ್ಕಳ. ಸೊ ಇಲ್ಲಿ ನಾವು ನೋಡ್ಕೊಳ್ಳಿ, ಪಿನಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅಪ್ರದಕ್ಷಿಣವಾಗಿರ್ತದೆ, ಕ್ಯೂನಲ್ಲಿ ಪ್ರದಕ್ಷಿಣವಾಗಿ ಇರ್ತದೆ. ನೆಕ್ಸ್ಟ್ ಥರ್ಡ್ ಮೇ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಅಂಕದ ಪ್ರಶ್ನೆಗಳು. ಬಿಳಿಯ ಬಣ್ಣದ ರೋಹಿತದ ಪುನರ್ರಚನೆಯನ್ನು ತೋರಿಸುವ ನ್ಯೂಟನ್ನ ಪ್ರಯೋಗವನ್ನು ಕೇಳಿದ್ದಾರೆ. ಸೊ ನ್ಯೂಟನ್ನ ಪ್ರಯೋಗವನ್ನು ಪೂರ್ಣವಾಗಿ ಬರೀರಿ, 2 ಅಂಕಕ್ಕೆ ಕೇಳಿದ್ದಾರೆ. ಸೊ ನ್ಯೂಟನ್ ರವರು ಒಂದು ಗಾಜಿನ ಪಟ್ಟಕವನ್ನು ಉಪಯೋಗಿಸಿಕೊಂಡು ಬೆಳಕಿನ ಬಿಳಿಯ ರೋಹಿತವನ್ನು ಪಡೆದರೆ ನಂತರ ಅವರು ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ಮೊದಲನೇ ಪಟ್ಟಕಕ್ಕೆ ವಿರುದ್ಧ ದಿಕ್ಕಿಗೆ ಅಂದರೆ ತಲೆ ಕೆಳಕಾಗಿ ಇರಿಸಿ ರೋಹಿತವನ್ನು ಅದರ ಮೂಲಕ ಹಾಯಿಸಿದಾಗ ಬಿಳಿಯ ಬೆಳಕಿನ ಬಣ್ಣ ಹೊರಹೊಮ್ಮುತ್ತದೆ. ಇದು ಬಿಳಿ ಬೆಳಕಿನ ರೋಹಿತದ ಪುನರ್ ಸಂರಚನೆಯನ್ನು ತೋರಿಸ್ತದೆ. ಸೊ ಇದಿಷ್ಟನ್ನು ನೀವು ಬರೆದ್ರೆ ಆ ಪ್ರಶ್ನೆಗೆ ಸಾಕು ಮಕ್ಕಳು, ಯಾಕೆಂದರೆ 2 ಅಂಕಕ್ಕೆ ಕೇಳಿರೋದು, ಅದಷ್ಟನ್ನು ಬರೀಬೇಕು. ನೆಕ್ಸ್ಟ್ 8ನೇ ಪ್ರಶ್ನೆ, ಸಮೀಪ ದೃಷ್ಟಿ ಹಾಗೂ ದೂರದೃಷ್ಟಿಗಳ ಕಣ್ಣುಗಳ ನಡುವಣ ಇರುವಂತಹ ವ್ಯತ್ಯಾಸವನ್ನು ಕೇಳಿದ್ದಾರೆ. ಮಯೋಫಿಯಾ ಮತ್ತು ಹೈಪರ್ ಮೆಟ್ರೋಫಿಯಾ. ಮೊದಲನೇದಾಗಿ ಸಮೀಪ ದೃಷ್ಟಿ. ಸೊ ಅದನ್ನು ಪಾಯಿಂಟ್ಸಲ್ಲಿ ಬರೀ. ಸಮೀಪ ದೃಷ್ಟಿ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದಾದ ಅಥವಾ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗದ ಒಂದು ಕಣ್ಣಿನ ದೋಷಕ್ಕೆ ಸಮೀಪ ದೃಷ್ಟಿ ಅಂತೀವಿ. ಸೊ ದೂರದ ವಸ್ತುವಿನ ಬಿಂಬವು ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ. ದೂರದ ಬಿಂದು ಅನಂತಕ್ಕಿಂತ ಹತ್ತಿರದಲ್ಲಿರ್ತದೆ. ಕಣ್ಣಿನ ಸಂಗಮ ದೂರವು ತುಂಬ ಚಿಕ್ಕದಾಗಿರ್ತದೆ ಅಥವಾ ಕಣ್ಣುಗುಡ್ಡೆಯು ಉದ್ದವಾಗಿರ್ತದೆ. ಸೂಕ್ತವಾದ ನಿಮ್ನ ಮಸೂರವನ್ನು ಬಳಸ್ಕೊಂಡು ಈ ದೋಷವನ್ನು ಸರಿಪಡಿಸ್ಬೋದು. ಅದೇ ರೀತಿ ನೀವು ದೂರದೃಷ್ಟಿಗೆ ಬಂದರೆ ಮಕ್ಕಳ, ಸೊ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಅಥವಾ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗದು. ಸೊ ಸಮೀಪ ವಸ್ತುವಿನ ಬಿಂಬವು ರೆಟಿನಾದ ಹಿಂಭಾಗದಲ್ಲಿ ರೂಪುಗೊಳ್ಳುತ್ತದೆ. ಸಮೀಪ ಬಿಂದು ತುಂಬ ದೂರದಲ್ಲಿರ್ತದೆ. ಕಣ್ಣಿನ ಮಸೂರದ ಸಂಗಮ ದೂರ ತುಂಬ ಉದ್ದವಾಗಿರ್ತದೆ ಅಥವಾ ಚಿಕ್ಕದಾಗಿರ್ತದೆ. ಸೊ ಪಿನ ಮಸೂರವನ್ನು ಉಪಯೋಗಿಸಿ
ಗುಣಪಡಿಸ್ಬೋದು. ಸೊ ಯಾವುದಾದ್ರೂ 2 ಪಾಯಿಂಟ್ಸ್ ಸಾಕು ಮಕ್ಕಳ, ಇಷ್ಟು ಪಾಯಿಂಟ್ಸ್ ಬರೆಯೋ ಅವಶ್ಯಕತೆ ಇಲ್ಲ, ಏಕೆಂದರೆ 2 ಅಂಕ ಇರೋದ್ರಿಂದ 2 ಪಾಯಿಂಟ್ಸ್ ಸಾಕು. ನೆಕ್ಸ್ಟ್ 4th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆಗಳು. 9ನೇದು ಇಲ್ಲಿ ರೇಖಾಚಿತ್ರವನ್ನು ಕೇಳಿದ್ದಾರೆ. ವಸ್ತುವನ್ನು 2Fನಲ್ಲಿ ಇಟ್ಟಾಗ ಪಿನ ಮಸೂರದಲ್ಲಿ ರೇಖಾಚಿತ್ರವನ್ನು ಬಿಡಿಸ್ಬೇಕು. ಸೊ ಇಲ್ಲಿ ನೋಡಿ, ಈ ರೀತಿ ರೇಖಾಚಿತ್ರವನ್ನು ಬಿಡಿಸಿ. ಸೊ ಇಲ್ಲಿ ನಮಗೆ ಬಿಂಬವು ಸಹ 2Fನಲ್ಲೇ ಉಂಟಾಗ್ತದೆ. ಸತ್ಯ ಮತ್ತು ತಳಕೆಳಕಾದ ಮತ್ತು ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬ ಉಂಟಾಗ್ತದೆ. ನೆಕ್ಸ್ಟ್ ಓಮ್ನ ನಿಯಮವನ್ನು ನಿರೂಪಿಸ ಕೇಳಿದರೆ, ಮತ್ತು ಸಬ್ ಕ್ವಶನಲ್ಲಿ ವಾಹಕದ ರೋಧ ಅವಲಂಬಿಸಿರುವ ಅಂಶ. ಸೊ 2 ಈಸಿ ಇದೆ. ಓಮ್ನ ನಿಯಮ ಅಂದರೆ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ. ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಅದರ ಉದ್ದ, ವಾಹಕದ ಅಡ್ಡ ಕೊಯ್ದು, ಅದರ ಪ್ರಾಕೃತಿಕ ಗುಣ ಮತ್ತು ತಾಪಮಾನ. ನೆಕ್ಸ್ಟ್ 11ನೇ ಪ್ರಶ್ನೆ, ಅದರಲ್ಲಿ ಸಬ್ ಕ್ವಶನ್ ಎ ಕ್ವಶನ್ ಕೊಟ್ಟಿದ್ದಾರೆ. ಕಾಂತಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ನಿರ್ಧರಿಸಲು ಸಹಾಯಕವಾಗುವ ಅಂಶಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಆನ್ಸರ್ ನೋಡೋಣ. ಕಾಂತೀಯ ಬಲರೇಖೆಗಳ ದಟ್ಟಣೆಯ ಪ್ರಮಾಣ, ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಅಂತ ಹೇಳಿ ಕರೆಯಲಾಗ್ತದೆ. ಸೊ ಅದನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸುತ್ತೀರಾ ಅಂತ ಕೇಳಿದ್ದಾರೆ. ಸೊ ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಅಥವಾ ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನು ನಾವು ತಯಾರಿಸ್ಬೋದಾಗ್ತದೆ. ಇದು ಆ ಪ್ರಶ್ನೆಗೆ ಉತ್ತರ. ಅದಕ್ಕೆ ಆಪ್ಷನನ್ನು ಕೊಟ್ಟು ಗೃಹ ವಿದ್ಯುತ್ ಮಂಡಲದಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವೇನು ಅಂತ ಹೇಳಿ ಕೇಳಿದರು. ಸೊ ವಿದ್ಯುತ್ ಉಪಕರಣಗಳಲ್ಲಿ ಸೋರಿಕೆ ಉಂಟಾದಾಗ ಅವುಗಳ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡ್ತದೆ. ಓವರ್ಲೋಡನ್ನು ತಪ್ಪಿಸಲು ಯಾವೆಲ್ಲ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು? ಸೊ ಮೊದಲನೇದಾಗಿ ವಿದ್ಯುತ್ ಮಂಡಲದಲ್ಲಿ ಫ್ಯೂಸನ್ನು ಬಳಸಬೇಕು. ಸಜೀವ ಮತ್ತು ನಿರ್ಜೀವ ತಟಸ್ಥ ತಂತಿಗಳು ನೇರ ಸಂಪರ್ಕವಾಗುವುದನ್ನು ತಪ್ಪಿಸಬೇಕು. ತಂತಿಗಳ ಮೇಲಿನ ವಾಹಕ ಹೊದಿಕೆ ಹಾನಿಯಾಗುವುದನ್ನು ತಪ್ಪಿಸಬೇಕು. ವಿದ್ಯುತ್ ಉಪಕರಣಗಳಲ್ಲಿ ಯಾವುದಾದರೂ ದೋಷವಿದ್ದರೆ ಅದನ್ನು ಸರಿಪಡಿಸಬೇಕು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರ್ದು. ಸೊ 2.4 ಅಂಶಗಳನ್ನು ಬರೆಯಿರಿ. ಸೊ ನೋಡಿ, ಈ ರೀತಿ ನಿಮಗೆ ಪಾಯಿಂಟ್ಸ್ ವೈಸ್ ನೀಟಾಗಿ ಬರೆದ್ರೆ ನಿಮಗೆ ಯಾವುದೇ ಇದಿಲ್ಲದೆ ನಿಮಗೆ 2 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 5th ಮೇನ್ 4 ಅಂಕದ ಪ್ರಶ್ನೆಗಳು. 12ನೇದು ಎ ಪ್ರಶ್ನೆ, ವಿದ್ಯುತ್ ಮಂಡಲಕ್ಕೆ ಆಮೀಟರ್ ಮತ್ತು ವೋಲ್ಟಾಮೀಟರನ್ನು ಹೇಗೆ ಸಂಪರ್ಕಿಸುತ್ತಾರೆ, ಅವುಗಳ ಕಾರ್ಯವೇನು? ಸೊ ಅವೆರಡನ್ನು ಆಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸಲಾಗ್ತದೆ. ವೋಲ್ಟಾಮೀಟರನ್ನು ಯಾವಾಗಲೂ ಸಮಾಂತರ ಕ್ರಮದಲ್ಲಿ ಜೋಡಿಸಲಾಗ್ತದೆ. ಆಮೀಟರ್ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಅಳೆಯುತ್ತದೆ. ವೋಲ್ಟಾಮೀಟರ್ 2 ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳೆಯುತ್ತೆ. ನೆಕ್ಸ್ಟ್ ಅದರಲ್ಲಿ ಬಿ ಕ್ವಶನ್ ಕೇಳಿದರೆ, ಗ್ರಹ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಾಮಾನ್ಯವಾಗಿ ಸಮಾಂತರ ಕ್ರಮದಲ್ಲಿ ಸಂಪರ್ಕಿಸುತ್ತಾರೆ, ಕಾರಣವೇನು? ಸೊ ಇವೆಲ್ಲ ಈ ವರ್ಷವೂ ಸಹ ಮೋಸ್ಟ್ ರಿಪೀಟೆಡ್ ಕ್ವಶನ್ ಆನ್ಸರ್ಸ್ಗಳೇ ಮಕ್ಕಳ. ಸೊ ಸಮಾಂತರ ಮಂಡಲದಲ್ಲಿ ವಿದ್ಯುತ್ ಉಪಕರಣದ ಮೂಲಕ ವಿದ್ಯುತ್ ಪ್ರವಾಹ ವಿಭಜಿಸ್ತದೆ. ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಕಡಿದು ಹೋಗುವುದಿಲ್ಲ, ಉಳಿದ ಘಟಕಗಳು ಕಾರ್ಯನಿರ್ವಹಿಸುತ್ತವೆ. ಈ ಮಂಡಲದಲ್ಲಿನ ಒಟ್ಟು ರೋಧವು ಕಡಿಮೆಯಾಗ್ತದೆ. ವಿಭಿನ್ನ ವಿದ್ಯುತ್ ಉಪಕರಣಗಳಿಗೆ ವಿಭಿನ್ನ ವಿದ್ಯುತ್ ಪ್ರವಾಹ ಅಗತ್ಯವಿರುವ ಸಂದರ್ಭಗಳು ಹೆಚ್ಚು ಸಹಾಯಕವಾಗ್ತದೆ. ನೆಕ್ಸ್ಟ್ ನಮಗೆ ಒಂದು ಗೋಳೀಯ ದರ್ಪಣದ ವಕ್ರತಾ ತ್ರಿಜ್ಯ 36 ಸೆಂಟಿಮೀಟರ್ ಆಗಿದೆ. ಸಂಗಮ ದೂರವನ್ನು ಕಂಡುಹಿಡಿಬೇಕು. ಅದೇ ಸಂಗಮ ದೂರ ಹೊಂದಿರುವ ಪೀನ ದರ್ಪಣದ ಮುಂದೆ 5 ಮೀಟರ್ ಗಾತ್ರದ ಒಂದು ಮೇಣದ ಬತ್ತಿಯನ್ನು 27 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ. ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ, ಗಾತ್ರವನ್ನು ಕಂಡುಹಿಡಿಯಿರಿ ಕೇಳಿದರೆ ಅದೇ ಪ್ರಶ್ನೆಗೆ ಆಪ್ಷನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಈ ಬಾರಿ ನಿಮಗೆ ಆಲ್ಮೋಸ್ಟ್ ಯಾವ ಮಾಡೆಲ್ ಕ್ವಶನ್ ಪೇಪರ್ಸ್ಗಳಲ್ಲಿ ಮತ್ತು ಪ್ರಿಪ್ರೇಟ್ರಿಯಲ್ಲಿನೂ ಇದರ ಮೇಲೆ ಕ್ವಶನ್ಸನ್ನು ಕೊಟ್ಟಿಲ್ಲ ಮಕ್ಕಳ. ಹಾಗಾಗಿ ನೀವು ಇದನ್ನೇನು ಅಭ್ಯಾಸ ಮಾಡ್ಕೊಳ್ಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ. ಸೊ ನೆಕ್ಸ್ಟ್ ನಾವು ಭೌತ ವಿಜ್ಞಾನ ಮುಗೀತಿಲ್ಲಿಗೆ ರಸಾಯನ ವಿಜ್ಞಾನದ ಪ್ರಶ್ನೆಗಳಿಗೆ ನೋಡೋಣ. ಇಲ್ಲೂ ಸಹ ಬಹುಆಯ್ಕೆ ಪ್ರಶ್ನೆಗಳಿರ್ತದೆ. ಮೇನನ್ನು ಹಾಕಿ 6th ಮೇನು 14th ಕ್ವಶನ್. ಕೆಳಗಿನವುಗಳಿಗೆ ಸಾಬೂನುಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಗಳಸು ನೀರಿನಲ್ಲಿ ಸರಾಗವಾಗಿ ಹೆಚ್ಚು ನೊರೆ ಕೊಡುತ್ತದೆ. 4 ಆಪ್ಷನ್ಸನ್ನು ಓದ್ಕೊಳ್ಳಿ. ಆ್ಯಕ್ಚುಲಿ ಆನ್ಸರ್ ಏನಾಗಿರ್ತದೆ ಅಂದರೆ ಬಿ ಆನ್ಸರ್ ಆಗಿರ್ತದೆ ಮಕ್ಕಳ. ಗಡಸು ನೀರಿನಲ್ಲಿ ಕರಗದ ಒತ್ತಡವನ್ನು ಅದು ಉಂಟು ಮಾಡ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 15th ಕ್ವಶನ್. ಸೊ ಇಲ್ಲಿ ನಮಗೆ ಕಾಪರ್ ಆಕ್ಸೈಡ್ ಪ್ಲಸ್ H2 ಗಿವ್ಸ್ ಟು Cu ಪ್ಲಸ್ H2O ಈ ರಾಸಾಯನಿಕ ಕ್ರಿಯೆಯಲ್ಲಿ ಅಂತ ಕೇಳಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ತಾಮ್ರದ ಆಕ್ಸೈಡ್ ಮಕ್ಕಳ
ಅಪಕರ್ಷಣೆಗೊಂಡು ತಾಮ್ರ ಉಂಟಾಗ್ತಾ ಇದೆ. ಸೊ ಕೊಟ್ಟರ 4 ಆಪ್ಷನಲ್ಲಿ ಆಪ್ಷನ್ ಡಿನಲ್ಲಿರುವಂತಹ ಉತ್ತರ ಸರಿಯಾಗಿರುವಂಥದ್ದು. ನೆಕ್ಸ್ಟ್ 7th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 16ನೇದು ಕಬ್ಬಿಣದ ಸಂರಕ್ಷಣವನ್ನು ತಡೆಗಟ್ಟುವ ಯಾವುದಾದರೂ 2 ಕ್ರಮ. ಯಾವುದಾದ್ರೂ 2 ಬರೀರಿ ಮಕ್ಕಳ. ಬಣ್ಣ ಹಚ್ಚೋದು, ಎಣ್ಣೆ ಸವರೋದು, ಗ್ರೀಸ್ ಹಚ್ಚುವುದು, ಗ್ಯಾಲ್ವನೀಕರಣ, ಮಿಶ್ರಲೋಹಗಳನ್ನು ಉಪಯೋಗಿಸುವುದು, ಕ್ರೋಮಿಯಂ ಲೇಪನ. ಯಾವುದಾದ್ರೂ 2 ಅಂಶಗಳನ್ನ ಬರೆದ್ರೆ ಸಾಕು. ನೆಕ್ಸ್ಟ್ ಸಾರರೀಕೃತ ಆಮ್ಲವನ್ನು ಹೇಗೆ ಸಾರರಿಕ್ತಗೊಳಿಸಲಾಗ್ತದೆ. ಸೊ ನಿರಂತರ ಕಲಕುವಿಕೆಯಿಂದ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸೋದ್ರಿಂದ. ನೆಕ್ಸ್ಟ್ ಮೇನ್ 8ನೇ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 18ನೇದು ಕಮಟುವಿಕೆ ಎಂದರೇನು? ಕಮಟುವಿಕೆಯನ್ನು ತಡೆಗಟ್ಟುವ ಯಾವುದಾದರೂ 2 ವಿಧಾನಗಳನ್ನು ಬರೆಯಿರಿ. ಸೊ ಕೊಬ್ಬು ಮತ್ತು ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗ್ತದೆ. ಇದನ್ನೇ ಕಮಟುವಿಕೆ ಅಂತ ಹೇಳಿ ಕರೆಯೋದು. ಸೊ ಇದನ್ನು ತಡೆಗಟ್ಟಲು ಉತ್ಕರ್ಷಣೆಯನ್ನು ತಡೆಗಟ್ಟುವ ವಸ್ತುಗಳನ್ನು ಸೇರಿಸ್ತೇವೆ. ಕರಿದ ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸಿದ ಸಂಗ್ರಾಹಕಗಳಲ್ಲಿ ಏರ್ ಟೈಟ್ ಬಾಕ್ಸ್ಗಳಲ್ಲಿ ಇಡಲಾಗ್ತದೆ. ಮತ್ತು ಚಿಪ್ಸ್ ಪೊಟ್ಟಣಕ್ಕೆ ನೈಟ್ರೋಜನ್ ಅನಿಲವನ್ನು ಸೇರಿಸಲಾಗ್ತದೆ. ನೆಕ್ಸ್ಟು 19ನೇ ಪ್ರಶ್ನೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಸತುವಿನ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಅಂತ ಹೇಳಿ ಕರೆಯುತ್ತಾರೆ. ಯಾಕೆಂತ ಹೇಳಿದರೆ ಅದು ಆಮ್ಲ ಮತ್ತು ಪ್ರತ್ಯಾಮ್ಲೀಯ ಎರಡರ ಜೊತೆನೂ ವರ್ತಿಸಿ ನೀರು ಲವಣವನ್ನು ಉತ್ಪತ್ತಿ ಮಾಡ್ತದೆ. ಸೋಡಿಯಂ ಲೋಹವನ್ನು ಎಣ್ಣೆಯಲ್ಲಿ ಯಾಕೆ ಸಂಗ್ರಹಿಸುತ್ತಾರೆ? ಯಾಕೆಂದರೆ ಅದು ಆಕ್ಸಿಜನ್ನೊಂದಿಗೆ ರಭಸವಾಗಿ ವರ್ತಿಸ್ತದೆ. ಹಾಗಾಗಿ ಸೀಮೆಎಣ್ಣೆಯ ಜೊತೆ ಅದು ವರ್ತಿಸೋದಿಲ್ಲ, ಸೀಮೆಎಣ್ಣೆಯಲ್ಲಿ ಶೇಖರಿಸಲಾಗ್ತದೆ. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ. ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಸೊ ಬಹಳ ಈಸಿ, ಯಾಕೆಂದರೆ ಅದರಲ್ಲಿ ತನ್ಯ, ಕುಟ್ಯ ಮತ್ತು ಅತ್ಯಂತ ಕಡಿಮೆ ಕ್ರಿಯಾಶಾಲಿ ಆಗಿರೋದ್ರಿಂದ ಅದನ್ನು ಬಳಸಲಾಗ್ತದೆ. ನೆಕ್ಸ್ಟ್ ಘನಸ್ಥಿತಿಯಲ್ಲಿ ಆಯನಿಕ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಬಿಡೋದಿಲ್ಲ. ಹೌದು, ಯಾಕೆಂದರೆ ಘನವಸ್ತುಗಳು ಬಹಳ ಕಠಿಣವಾಗಿರ್ತವೆ. ಸೊ ಹಾಗಾಗಿ ಅಯಾನುಗಳ ಚಲನೆ ಸಾಧ್ಯವಿಲ್ಲ. ಸ್ವತಂತ್ರ ಅಯಾನುಗಳು ಉಂಟಾಗೋದಿಲ್ಲ. ಯಾವಾಗ ಸ್ವತಂತ್ರ ಅಯಾನುಗಳಿರ್ತವೆ ಆಗ ಮಾತ್ರ ಅದರಲ್ಲಿ ವಿದ್ಯುತ್ ಹರಿಯಲು ಸಾಧ್ಯವಾಗ್ತದೆ. 20ನೇ ಪ್ರಶ್ನೆ ಕೆಳಗಿನ ಉತ್ಕರ್ಷಣಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಉತ್ಪನ್ನದಲ್ಲಿ ಕಂಡುಬರುವ ಕ್ರಿಯಾ ಗುಂಪನ್ನು ಹೆಸರಿಸಿ. ಸೊ ಇಲ್ಲಿ ನಮಗೆ KMnO ಕ್ಷಾರೀಯ ಏನಾಗಿರುತ್ತೆ, KMnO4 ಆಗುತ್ತೆ, ಪೊಟ್ಯಾಷಿಯಂ ಪರ್ಮಾಂಗನೇಟ್. ಆಮ್ಲೀಯ ಬಂದು K2CR2O7 ಆಗಿರ್ತದೆ. ನೆಕ್ಸ್ಟ್ ಇದು CH3CO ಅಸಿಟಿಕ್ ಆ್ಯಸಿಡ್ ಆಗಿರ್ತದೆ. ಸೊ ಅಲ್ಲಿರುವ ಗುಂಪು ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ನೆಕ್ಸ್ಟ್ 9ನೇ ಮೇನ್ 21ನೇ ಪ್ರಶ್ನೆ ಚಿತ್ರವನ್ನು ಕೇಳಿದ್ದಾರೆ ಮಕ್ಕಳ. ನೋಡಿ, ಇದೇ ರೀತಿ ಚಿತ್ರವನ್ನು ಬಡಿಸಿ ಕಲ್ಮಶ ಕ್ಯಾಥೋಡ್ ತುಂಬ ನೀಟಾಗಿ ಬರೀಬೇಕು, ಫುಲ್ ಅಂಕ ಸಿಗ್ತದೆ. ನೆಕ್ಸ್ಟ್ ಸಮೀಕರಣ, ರಾಸಾಯನಿಕ ಸಮೀಕರಣಗಳನ್ನ ಬರೀಬೇಕು. ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಕ್ಕಳ. ಇಲ್ಲಿ ನೋಡಿ, ಸುಟ್ಟ ಸುಣ್ಣವನ್ನು ನೀರಿನೊಂದಿಗೆ ವರ್ತಿಸಿ. ಸುಟ್ಟ ಸುಣ್ಣ ಅಂತ ಹೇಳಿದರೆ ಮಕ್ಕಳ, ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ವಾಟರ್ H2O ಗಿವ್ಸ್ ಟು CaOH ಟ್ವೈಸ್. ಸೊ ಈ ರೀತಿ ನೀವು ಬರಿಬೇಕಾಗ್ತದೆ. ನೆಕ್ಸ್ಟ್ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸತುವಿನ ಚೂರು ಅಂದರೆ ತಾಮ್ರದ ಸಲ್ಫೈಡ್ ಪ್ಲಸ್ ಸತು ಗಿವ್ಸ್ ಟು ಸತು ಪ್ಲಸ್ ತಾಮ್ರ ಪ್ಲಸ್ ಸತುವಿನ ಸಲ್ಫೈಡ್. ನೋಡಿ, ಇದೇ ರೀತಿ ನೀವು ಬರೆದಿದ್ರೆ ಪೂರ್ಣ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ನಮಗೆ ಇನ್ನೊಂದು ಕೇಳಿರೋದು ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನು ಬೆಳ್ಳಿಯ ನೈಟ್ರೇಟ್ ದ್ರಾವಣಕ್ಕೆ ಬದಲಾಯಿಸಿದಾಗ. ನೋಡಿ, ಇದು ಕಂಪ್ಲೀಟ್ ರಿಯಾಕ್ಷನ್ ಆಗಿರ್ತದೆ. ನೆಕ್ಸ್ಟ್ ಅದಕ್ಕೆ ಆಪ್ಷನನ್ನು ಕೊಟ್ಟು ಸಮೀಕರಣ ಸರಿದೂಗಿಸ್ಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ನೋಡಿ, ನಿಮಗೆ ಸರಿದೂಗಿಸಿದ ಸಮೀಕರಣ ಇದೆ. ಇದರ PDF ಅನ್ನು ಮಕ್ಕಳ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ. ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 4 ಅಂಕದ ಒಂದು ಪ್ರಶ್ನೆ ಇದೆ. ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ H2+Cl2 ವಸ್ತುವನ್ನು ನಿಮಗೆ ನೀಡಲಾಗಿದೆ. ಇದನ್ನು ಬಳಸಿಕೊಂಡು ನೀವು ಯಾವ ರೀತಿ ಚಲುವೆ ಪುಡಿಯನ್ನು ತಯಾರಿಸ್ತೀರಿ? ರಾಸಾಯನಿಕ ಹೆಸರನ್ನು ಸಹ ನಮಗಲ್ಲಿ ಕೇಳಿದ್ದಾರೆ. ಇಲ್ಲಿ ನೋಡಿ, ನೆಕ್ಸ್ಟು B ಕ್ವಶನ್ನು ಸಹ ಇದೆ ನಮಗಲ್ಲಿ. A ಕ್ವಶನ್ಗೆ ಮೊದಲನೇದಕ್ಕೆ CaOH ಟ್ವೈಸ್ Cl2 ಅವೆರಡನ್ನ ಇದು ಮಾಡಿಕೊಂಡು ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅದರ ಹೆಸರಾಗಿರ್ತದೆ. ಸೊ ಪ್ರತಿ ಸ್ಟೆಪ್ಪಿಗೂ ನೀವು ಹಾಫ್ ಮಾರ್ಕ್ಸು. ಫಸ್ಟ್ ನಿಮಗೆ ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರನ್ನು ಕ್ಲೀನ್ ಮಾಡಲು ಬಳಸಲಾಗ್ತದೆ. ಕಾಗದ ಕಾರ್ಖಾನೆಗಳಲ್ಲಿ ಮರದ ತಿರುಳನ್ನು ಚಲುವೆ ಮಾಡಲು, ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನು ಚಲುವೆ ಮಾಡಲು, ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣೆಯಾಗಿ ಕುಡಿಯುವ ನೀರನ್ನು ಶುದ್ಧಿಗೊಳಿಸಲು ಇದನ್ನು ಬಳಸಲಾಗ್ತದೆ. ಸೊ ಒಂದು ಉಪಯೋಗ ಬರೀರಿ. ನೆಕ್ಸ್ಟ್ ನೀಲಿ ಲಿಟ್ಮಸನ್ನು ಬಳಸ್ಕೊಂಡು ಯಾವ ರೀತಿ ನೀವು ಪ್ರತ್ಯಾಮ್ಲೀಯ ದ್ರಾವಣ ಗುರುತಿಸ್ತೀರಾ ಅಂತ ಕೇಳಿದ್ದಾರೆ. ಸೊ ನೀಲಿ ಲಿಟ್ಮಸ್ ಕಾಗದ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಬಣ್ಣವನ್ನು ಬದಲಾಯಿಸೋದೇ ಇಲ್ಲ, ಹಾಗಾಗಿ ನಾವು ಅದನ್ನು ಐಡೆಂಟಿಫೈ ಮಾಡ್ತೀವಿ. ಯಾವ ಸಂದರ್ಭದಲ್ಲಿ ಒಬ್ಬ ರೈತ ತನ್ನ ಭೂಮಿಗೆ
ಹರಳಿನ ಸುಣ್ಣವನ್ನು ಬಳಸ್ತಾನೆ. ಯಾವಾಗ ಭೂಮಿಯ ಆಮ್ಲೀಯ ಗುಣ ಹೆಚ್ಚಾದಾಗ, pH ಮೌಲ್ಯ ಕಡಿಮೆಯಾದಾಗ, ಅಥವಾ ಮಣ್ಣಿನಲ್ಲಿ H+ ಅಥವಾ H3OO+ ಅಯಾನುಗಳ ಸಾರತೆ ಹೆಚ್ಚಾದಾಗ. ನೆಕ್ಸ್ಟು ಪರ್ಯಾಪ್ತ 5 ಅಂಕದ್ದು ಪ್ರಶ್ನೆ. 3 ಪ್ರಶ್ನೆ ಇದ್ದಾವೆ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗಳ ವ್ಯತ್ಯಾಸವನ್ನು ಕೇಳಿದ್ದಾರೆ ಮಕ್ಕಳೇ. 2 ಕೇಳಿದ್ದಾರೆ, ಇಲ್ಲಿ 4 ಇದೆ. ಯಾವುದಾದ್ರೂ 2 ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ರಚನಾ ಸಮಾಂಗಿಗಳೆಂದರೇನು? ಬ್ಯೂಟೇನ್ನ ರಚನಾ ಸಮಾಂಗಿ ಕೇಳಿದ್ದಾರೆ. ರಚನಾ ಸಮಾಂಗಿ ಅಂದರೆ ಒಂದೇ ಅಣುಸೂತ್ರ ಮತ್ತು ವಿಭಿನ್ನ ರಚನೆ ಹೊಂದಿರುವಂತಹ ಕಾರ್ಬನ್ ಸಂಯುಕ್ತಗಳಿಗೆ ರಚನಾ ಸಮಾಂಗಿ ಅಂತವೆ. ಸೊ ಇದು ಅದರ ಅಣುಸೂತ್ರಗಳಾಗಿರ್ತದೆ. ಆ್ಯಂಡ್ ಲಾಸ್ಟ್ ಕ್ವಶನ್ ಬಂದು ಮೀಥೇನ್ ಅಣುವಿನ ಎಲೆಕ್ಟ್ರಾನಿಕ್ ಚುಕ್ಕಿ ರಚನೆಯನ್ನು ಕೇಳಿದ್ದಾರೆ. ಸೊ ಇದು ಅದರ ಚುಕ್ಕಿ ರಚನೆ. ಸೊ ಇದಿಲ್ಲಿಗೆ ನಿಮಗೆ ಕಂಪ್ಲೀಟಾಗಿ ಫಿಸಿಕ್ಸ್ ಕೆಮಿಸ್ಟ್ರಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಜೀವವಿಜ್ಞಾನಕ್ಕೆ ಬಂದರೆ, ಸೊ ಇಲ್ಲಿ 25ನೇ ಪ್ರಶ್ನೆ. ಜೀವಕೋಶದಲ್ಲಿ ಪ್ರೋಟೀನ್ಗಳ ತಯಾರಿಕೆ ಆಗುವಂಥದ್ದು DNA ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 26ನೇ ಪ್ರಶ್ನೆ. ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುವುದು ಇನ್ಸುಲಿನ್ ಹಾರ್ಮೋನ್ ಕಡಿಮೆ ಸ್ರವಿಕೆ. ಕುತ್ತಿಗೆ ಊದಿಕೊಳ್ಳುವುದು ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆಯ ಸ್ರವಿಕೆಯಿಂದಾಗಿ. ಆಪ್ಷನ್ ಡಿ ಇಸ್ ದ ರೈಟ್, ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸ್ಪೈರಾಗೊರದಲ್ಲಿ ಕಂಡುಬರುವಂಥ ಅಲೈಂಗಿಕ ಸಂತಾನೋತ್ಪತ್ತಿ ತುಂಡರಿಕೆ. ಅದು ತುಂಡರಿಕೆ ಮೂಲಕ ಸಂತಾನೋತ್ಪತ್ತಿಯನ್ನು ನಡೆಸ್ತದೆ. ನೆಕ್ಸ್ಟ್ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ 28ನೇದು. ಓಝೋನ್ ಪದರದ ಕಾರ್ಯವೇನು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಸೂರ್ಯನಿಂದ ಬರುವಂತಹ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈನ ರಕ್ಷಿಸ್ತದೆ. ನೆಕ್ಸ್ಟ್ ನ್ಯೂರಾನ್ ಎಂದರೇನು ಕೇಳಿದರೆ, ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವಾಗಿರ್ತದೆ. ನೆಕ್ಸ್ಟ್ 30ನೇ ಪ್ರಶ್ನೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ಕೆಳಗೆ ನೀಡಲಾಗಿದೆ, ಸರಿಯಾದ ಏರಿಕೆ ಕ್ರಮದಲ್ಲಿ ನಾವು ಬರಿಬೇಕು. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಫಸ್ಟ್ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಇರುವಿಕೆ ಆಗ್ತದೆ. ನೆಕ್ಸ್ಟ್ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಪರಿವರ್ತನೆ ಹೊಂದುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ನೆಕ್ಸ್ಟ್ 31ನೆಯ ಪ್ರಶ್ನೆ. ಒಂದು ಆಧಾರದ ಸುತ್ತ ಬಳ್ಳಿ ಸಸ್ಯಗಳ ಕುಡಿಗಳ ಬೆಳವಣಿಗೆಯನ್ನು ಆಕ್ಸಿನ್ ಹೇಗೆ ಉತ್ತೇಜಿಸುತ್ತದೆ? ಸೊ ಬಳ್ಳಿ ಕುಡಿಗಳು ಆಧಾರ ಸಂಪರ್ಕಕ್ಕೆ ಬಂದಾಗ ಆಕ್ಸಿನ್ ಆಧಾರದಿಂದ ದೂರದಲ್ಲಿರುವಂತಹ ಕುಡಿಯ ಭಾಗಕ್ಕೆ ಹೆಚ್ಚು ವಿಸ್ತರಣೆಗೊಳ್ಳುತ್ತದೆ. ಇದರಿಂದಾಗಿ ಆಧಾರದ ಕಡೆಗಿರುವ ಕುಡಿಯ ಭಾಗಕ್ಕಿಂತ ದೂರವಿರುವ ಕುಡಿಯ ಭಾಗವು ವೇಗವಾಗಿ ಬೆಳೆದು ಆಧಾರದ ಸುತ್ತ ವೃತ್ತಾಕಾರದಲ್ಲಿ ಅಂಟಿಕೊಳ್ಳುತ್ತದೆ. ಸೊ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಅಡ್ರಿನಲಿನ್ ರಕ್ತದಲ್ಲಿ ಸ್ರವಿಕೆಯಾದಾಗ ನಮ್ಮ ದೇಹವು ಹೇಗೆ ಪ್ರತಿಕ್ರಿಯಿಸ್ತದೆ? ಸೊ ಅಂಥ ಸಮಯದಲ್ಲಿ ಹೃದಯದ ಬಡಿತ ಹೆಚ್ಚಾಗ್ತದೆ, ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆ ಆಗ್ತದೆ, ಜೀರ್ಣಾಂಗ ವ್ಯೂಹ ಮತ್ತು ಚರ್ಮದಲ್ಲಿ ಸಣ್ಣ ಅಪಧಮನಿಗಳ ಸುತ್ತ ಇರುವಂತಹ ಸ್ನಾಯುಗಳ ಸಂಕುಚನೆಯಿಂದ ಈ ಅಂಗಗಳಿಗೆ ಹರಿಯುವ ರಕ್ತವು ಕಡಿಮೆ ಆಗ್ತದೆ. ಇದು ನಮ್ಮ ಅಸ್ಥಿಪಂಜರದ ಸ್ನಾಯುಗಳಿಗೆ ರಕ್ತದ ಹರಿಯುವಿಕೆಯನ್ನು ತಿರುಗಿಸ್ತದೆ. ಪಕ್ಕೆಲುಬು ಸ್ನಾಯುಗಳು ಮತ್ತು ವಫೆಯ ಸಂಕುಚನೆಗಳಿಂದ ಉಸಿರಾಟದ ಗತಿಯು ಕೂಡ ಹೆಚ್ಚಾಗ್ತದೆ. ನೆಕ್ಸ್ಟು ಹಾವು, ಕಪ್ಪೆ, ಹುಲ್ಲು ಮತ್ತು ಮಿಡತೆ ಈ ಜೀವಿಗಳನ್ನು ಬಳಸಿಕೊಂಡು ಆಹಾರ ಸರಪಳಿಯನ್ನು ರಚಿಸಿ. ಯಾವ ಆಹಾರ ಸರಪಣಿಯಲ್ಲಿ ಹಾನಿಕಾರಕ ರಾಸಾಯನಿಕ ಸಂಗ್ರಹವು ಹೆಚ್ಚು ಸಂಗ್ರಹ ಆಗ್ತದೆ ಕೇಳಿದರೆ, ಫಸ್ಟು ಹುಲ್ಲು, ಮಿಡತೆ, ಕಪ್ಪೆ, ಹಾವು ಬರುವಂಥದ್ದು ಇದು ಆಹಾರ ಸರಪಳಿ. ಹಾವುಗಳಲ್ಲಿ ಏಕೆಂದರೆ ಮುಂದಿನ ಪೋಷಣಾಸ್ತರಕ್ಕೆ ಹೋಗ್ತಾ ಇದ್ದಾಗೆ ರಾಸಾಯನಿಕ ಸಂಗ್ರಹಗಳು ಹೆಚ್ಚಾಗ್ತದೆ, ಹಾಗಾಗಿ ಹಾವು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಶಲಾಕಾಗ್ರದ ಚಿತ್ರವನ್ನು ಕೇಳಿ ಅಂಡಾಶಯವನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಇದಿಷ್ಟು ಬರೆದ್ರೆ ನಿಮಗೆ ಚಿತ್ರಕ್ಕೆ 1.5 ಅಂಕ, ಭಾಗಕ್ಕೆ ಅರ್ಧ ಅಂಕ. ನೆಕ್ಸ್ಟು ಕಿಣ್ವಗಳ ಪಾತ್ರವನ್ನು ಕೇಳಿದ್ದಾರೆ. ಟ್ರಿಪ್ಸಿನ್, ಅಮೈಲೇಸ್, ಲೈಪೇಸ್. ಟ್ರಿಪ್ಸಿನ್ ಆಹಾರದಲ್ಲಿರುವ ಪ್ರೋಟೀನನ್ನು ಜೀರ್ಣಿಸ್ತದೆ. ಅಮೈಲೇಸು ಪಿಷ್ಟ ಎಂಬ ಸಂಕೀರ್ಣವನ್ನು ಅಣುವನ್ನು ವಿಭಜಿಸಿ ಸಕ್ಕರೆಯನ್ನು ಬಿಡುಗಡೆ ಮಾಡ್ತದೆ. ಲೈಪೇಸ್ ಎಮಲ್ಸೀಕರಣಗೊಂಡ ಕೊಬ್ಬನ್ನು ವಿಭಜಿಸ್ತದೆ. ನೆಕ್ಸ್ಟು 35ನೇದು ಕೆಳಗಿನ ಹೇಳಿಕೆಯನ್ನು ಸಮರ್ಥಿಸಿ. ಲೈಂಗಿಕ ರೀತಿ ಸಂತಾನೋತ್ಪತ್ತಿಯು ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡುತ್ತದೆ ಕೇಳಿದ್ದಾರೆ. ಹೌದು, ಏಕೆಂದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ 2 ವಿಭಿನ್ನ ಜೀವಿಗಳ DNA ಅಣುಗಳು ಒಳಗೊಳ್ಳುವಿಕೆ ಇದೆ. ಮತ್ತು ಇಲ್ಲಿ ಭಿನ್ನವಾದ ವಂಶವಾಹಿಗಳನ್ನು ಹೊಂದಿರುವ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಜನೆ ಉಂಟಾಗ್ತದೆ. ವಂಶವಾಹಿಗಳ ಹೊಸ ಸಂಯೋಜನೆಯಿಂದ ಜೀವಸಂದಣಿ ಪ್ರತಿ ಪೀಳಿಗೆಯಲ್ಲೂ ಭಿನ್ನತೆಯನ್ನು ಕಾಣ್ತದೆ. ನೆಕ್ಸ್ಟ್ ಬಿ ಕ್ವಶನ್. ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆಗೆ ಜರಾಯುವಿನ ಪಾತ್ರ ಮಹತ್ವವಾಗಿದೆ ಅಂತ ಕೇಳಿದ್ದಾರೆ. ಸೊ ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈ ಒದಗಿಸ್ತದೆ. ಬೆಳೆಯುತ್ತಿರುವ ಭ್ರೂಣದಿಂದ ಉತ್ಪತ್ತಿಯಾದ ತ್ಯಾಜ್ಯದ ಪದಾರ್ಥಗಳನ್ನು ತಾಯಿಯ ರಕ್ತಕ್ಕೆ ವರ್ಗಾಯಿಸಿ ಹೊರಹಾಕ್ತದೆ. ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೊಟ್ಟು ಸ್ತ್ರೀಯರಲ್ಲಿ ಋತುಚಕ್ರ ಹೇಗೆ ಉಂಟಾಗ್ತದೆ ಕೇಳಿದ್ದಾರೆ.
ಸೊ ಸ್ತ್ರೀಯರಲ್ಲಿ ಅಂಡವು ಫಲಿತಗೊಳ್ಳದಿದ್ದರೆ ಅದು 1 ದಿನದವರೆಗೆ ಬದುಕಿರುತ್ತದೆ. ಸೊ ದಪ್ಪವಾದ ಸ್ಪಂಜಿನಂತಹ ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಈ ರೀತಿ ಋತುಚಕ್ರ ಉಂಟಾಗ್ತದೆ. ನೆಕ್ಸ್ಟ್, ಮಾನವರ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲದಲ್ಲಿರ್ತವೆ. ಏಕೆ ಅಂತ ಕೇಳಿದರೆ, ಏಕೆಂದರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಅವಶ್ಯಕವಾಗಿರ್ತದೆ, ಹಾಗಾಗಿ ಹೊರಗಡೆ ಇರ್ತದೆ. ನೆಕ್ಸ್ಟ್, ಮಿದುಳಿನ ಚಿತ್ರ ಕೇಳಿ ಹೈಪೋಥಲಾಮಸ್ ಮತ್ತು ಮೆಡುಲಾನ ಮಾರ್ಕ್ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಈಸಿ ಇತ್ತು. ನೆಕ್ಸ್ಟು ಚಕ್ಕರ್ ಬೋರ್ಡನ್ನು ಕೇಳಿದರು ಮಕ್ಕಳ. ಸೊ ನೋಡಿ, ನಿಮಗೆ ಇಲ್ಲೇ ಆನ್ಸರ್ ಕಾಣಿಸ್ತಾ ಇದೆ. ಈ ರೀತಿಯೇ ಬರೆದಿರಬೇಕು. ನಾನು ಹೇಳಿದಾಗೆ ಇದರ PDF ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮಕ್ಕಳ. ಸೊ ತುಂಬ ಇಂಪಾರ್ಟೆಂಟ್. ಈ ಬಾರಿನೂ ಸಹ ಎಷ್ಟೋ ಕ್ವಶನ್ಸ್ಗಳು ನಿಮಗೆ ಇದರಲ್ಲೇ ರಿಪೀಟ್ ಆಗಿ ಬರುವಂಥವು. ಏಕೆಂದರೆ ಪ್ರತಿ ವರ್ಷವೂ ಇದೇ ರೀತಿ ಪ್ರಶ್ನೆಗಳೇ ನಿಮ್ಮ ಕ್ವಶನ್ ಪೇಪರ್ಸ್ಗಳನ್ನೆಲ್ಲ ತೆಗೆದ್ರೆ ನಿಮಗೆ ಸಿಗ್ತಾ ಹೋಗ್ತದೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾಳೆ ಬರೆಯುವ ನಿಮ್ಮ ಎಕ್ಸಾಮ್ಗೆ ಇದು ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.